ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಆರಿ ವರ್ಕಲ್ಲಿ ಪ್ಯಾಡೆಡ್ ಲೋಡು ಯು ಶೇಪಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ಡಲ್ಲಿ ನೆಕ್ಕಿಗೆಲ್ಲ ಹಾಕ್ತೀವಲ್ಲ ಅದನ್ನು. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಎಲ್ಲ ನಡೀತಾ ಇದೆ, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲಲ್ಲಿ. ಆಲ್ರೆಡಿ ತುಂಬಾ ಕ್ಲಾಸಸ್ ಆಗಿದ್ದಾವೆ, ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿದ್ದೀನಿ, ಆಸಕ್ತಿ ಇದ್ದವರು ಕಲಿಬೋದು. ಓಕೆ ನೋಡಿ, ನಾನು ಈ ಥರ ಯು ಶೇಪಲ್ಲಿ ನೆಕ್ಕನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಕಲಿಯುವಾಗ ನೀವು ಚಿಕ್ಕದಾಗಿ ಡ್ರಾ ಮಾಡಿಕೊಂಡು ಕಲಿತ್ರೂ ಸಾಕಾಗುತ್ತೆ. ಓಕೆ, ಅದಕ್ಕೆ ನಾನು ಈ ಥರ ಫ್ಯಾಬ್ರಿಕ್ ಗ್ಲೂ ಹಾಕಿಬಿಟ್ಟು ಪೈಪಿಂಗ್ ಥ್ರೆಡ್ಡನ್ನು ಹಾಕ್ತಾ ಇದ್ದೀನಿ. ಪೈಪಿಂಗ್ ಥ್ರೆಡ್ಡು ನಾನು ಡಬಲ್ ಥ್ರೆಡನ್ನು ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಅದನ್ನು ಈ ಥರ ಡಬಲ್ ಥ್ರೆಡ್ಡಲ್ಲಿ ಹಾಕ್ತಾ ಇದ್ದೀನಿ. ನೀಟಾಗಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಒಣಗೋಕ್ಕೆ ಬಿಡಿ, ಆಯಿತಾ? ಅಂದರೆ ಏನು ಗೊತ್ತಾ, ಸ್ಟ್ರೈಟ್ ಲೈನ್ಸಿಗೆಲ್ಲ ಆದರೆ ಸುಮ್ಮನೆ ಜಿಗ್ಜಾಗ್ ಸ್ಟಿಚನ್ನು ಹಾಕ್ಕೊಂಡು ಹೋಗ್ಬೋದು. ಈ ಥರ ಕರ್ವೆಲ್ಲ ಬರೋದಾದರೆ ನೀವು ಸ್ವಲ್ಪ ಗ್ಲೂ ಅಪ್ಲೈ ಮಾಡೋದು ಒಳ್ಳೆಯದು. ನಾನು ಕಾಟನ್ ಸೀವಿಂಗ್ ಥ್ರೆಡ್ ತೊಗೊಂಡಿದ್ದೀನಿ, ನಾನು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ನೀವೇನು ಮಾಡಿ ಅಂದರೆ, ಈಗ ಬ್ಲೌಸಿಗೆಲ್ಲ ಹಾಕೋದಾದರೆ ಕಲಿಯುವಾಗ ಗೋಲ್ಡ್ ಕಲರ್ ಯೂಸ್ ಮಾಡಿ. ಬ್ಲೌಸಿಗೆಲ್ಲ ಹಾಕೋದಾದರೆ ನೀವು ನೆಕ್ಲೈನಿಗೆ ಈ ಥರ ಪ್ಯಾಡೆಡ್ ಲೋಡ್ ಹಾಕೋದಾದರೆ ಯಾವ ಕಲರ್ನ ಥ್ರೆಡ್ನ ಯೂಸ್ ಮಾಡ್ತೀರೋ ಅದೇ ಕಾಟನ್ ಥ್ರೆಡ್ಡನ್ನು ತೊಗೊಳ್ಳಿ. ಸೀವಿಂಗ್ ಥ್ರೆಡ್ಡು, ಬಟ್ಟೆ ಹೊಲಿಯೋ ಥ್ರೆಡ್ ಬರುತ್ತಲ್ಲ, ಅದೇ ಸೇಮ್ ಕಲರ್ ತೊಗೊಳ್ಳಿ. ಅದರಿಂದ ಈ ಥರ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಓಕೆ, ಮತ್ತು ಗಮ್ ಯೂಸ್ ಮಾಡಿ ಈ ಥರ ಶೇಪ್ಗಳಿಗೆಲ್ಲ. ನಾನು ನೆಕ್ಸ್ಟ್ ಬೇರೆ ಬೇರೆ ಶೇಪಲ್ಲಿ ಕೂಡ ಹೇಳ್ತೀನಿ. ಈಗ ಸ್ಟಾರ್ಟಿಂಗು ಯು ಅಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಫುಲ್ಲು ಹಾಕ್ಕೊಳ್ಳಿ. ಮತ್ತು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಸ್ವಲ್ಪ ಜಾಸ್ತಿ ಜಿಗ್ಜಾಗ್ ಹಾಕ್ಕೊಳ್ಳಿ, ಆಯಿತಾ? ಆ ತುದಿಯಲ್ಲಿ ದಾರ ಎಲ್ಲ ಸ್ವಲ್ಪ ಹಿಂಚ್ಕೊಳ್ಳುತ್ತೆ ಅದರಿಂದ. ಓಕೆ, ಈಗ ನಾನು ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ, ಡಬಲ್ ಸ್ಟ್ಯಾಂಡು. ಮತ್ತು ಅದಕ್ಕೆ ಈಗ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂದರೆ ಈಗ ಪ್ರಾಕ್ಟೀಸ್ ಆಗಿರೋರಾದರೆ ಒಂದೇ ಅಳತೆಯಲ್ಲಿ ಹಾಕ್ಕೊಂಡು ಹೋಗಿಬಿಡ್ತಾರೆ. ಈಗ ಪ್ರಾಕ್ಟೀಸ್ ಇಲ್ಲದೆ ಇರೋರಾದರೆ ಅಳತೆ ಗೊತ್ತಾಗಲ್ಲ, ಆಚೆ ಈಚೆ ಆಗ್ಬೋದು ಸ್ಟಿಚಸ್ ಎಲ್ಲ. ನೀಟಾಗಿ ಫಿನಿಶಿಂಗಲ್ಲಿ ಬರಬೇಕು ಅಂದರೆ ನೀವು ಪೆನ್ನಲ್ಲಿ ಈ ಥರ ಸ್ವಲ್ಪ ಡ್ರಾ ಮಾಡ್ಕೊಳ್ಳಿ ನೀಟಾಗಿ ಒಂದೇ ಲೈನಲ್ಲಿ. ಆ ಥರ ಡ್ರಾ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಟಿಚ್ ಏನು ಹಾಕ್ತೀರಿ ಅದನ್ನು ಕರೆಕ್ಟ್ ಆ ಲೈನ್ಸ್ ಮೇಲೇ ಹಾಕ್ಕೊಂಡು ಬಂದದ್ದು ಮೇಂಟೈನ್ ಮಾಡ್ತಾ ಬಂದುಬಿಟ್ರೆ ನಿಮಗೆ ಈಸಿ ಆಗಿಬಿಡುತ್ತೆ, ನೀಟಾಗಿ ಫಿನಿಶಿಂಗ್ ಬಂದುಬಿಡುತ್ತೆ. ನೀವು ಕಲಿಯುವಾಗಲೇ ಫಿನಿಶಿಂಗ್ ಸಮೇತ ಕಲ್ತ್ಕೊಂಡು ಬಂದರೆ ಪ್ರಾಕ್ಟೀಸ್ ಆದ ನಂತರ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. 2 ಎಳೆ ದಾರ ತಗೊಳ್ಳಿ. ಸಿಲ್ಕ್ ಥ್ರೆಡ್ಡಲ್ಲಿ 14 ನಂಬರ್ ಅಥವಾ 13 ಯಾವುದಾದ್ರೂ ನಡೆಯುತ್ತೆ. ನೋಡಿ, ಕಾರ್ನರ್ ಇದೆಯಲ್ಲ, ಕಾರ್ನರಿಂದ ಸ್ವಲ್ಪ ಕೆಳಗಿಂದ ಚೈನನ್ನು ತಗೊಂಡು ಕಾರ್ನರಿಗೆ ಚೈನ್ ಹಾಕ್ಕೊಳ್ಳಿ, ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತೇನು ವಿಷಯ ಅಂದರೆ ನೋಡಿ, ಲೋಡಿಂಗ್ ಆಲ್ರೆಡಿ ನಾನು ಕೆಲವು ಕ್ಲಾಸನ್ನು ಕೊಟ್ಟಿರೋದ್ರಿಂದ ಸೇಮೇ ಸ್ಟಾರ್ಟಿಂಗ್ ಇರುತ್ತೆ. ಈ ಥರ ಏನು ಬಾಕ್ಸ್ ಇದೆ ಅದನ್ನು ಕರೆಕ್ಟ್ ಫಿಲ್ಲಿಂಗ್ ಮಾಡ್ಕೋಬೇಕಾಗತ್ತೆ. ಇದೇ ಥರನೇ ನೋಡಿ, ಇದು ಲೋಡಿಂಗ್ ನಾನು ಸ್ಟಿಚ್ಚನ್ನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೇಮ್ ಅದೇ ಮೆಥಡಲ್ಲೇ ಸ್ಟಾರ್ಟ್ ಮಾಡಿ. ಕಾರ್ನರಿಂದ ಸ್ಟಾರ್ಟ್ ಮಾಡಿ. ಕಾರ್ನರಿಂದ ಕೆಳಗೆ ಒಂದು ಚೈನ್ ತೊಗೊಂಡು ಕಾರ್ನರಿಗೆ ಲಾಕ್ ಹಾಕಿ, ಮತ್ತು ಆ ಕಡೆ ಕ್ರಾಸ್ ಲೈನಿಗೆಲ್ಲ ಲಾಕ್ ಸ್ಟಿಚ್ ಹೋಗಲಿ. ಕೆಳಗಡೆ ಬರುವಾಗ ಕೆಳಗಡೆ ಲೈನ್ ಮೇಲೆ ಲಾಕ್ ಸ್ಟಿಚ್ಗಳು ಬರಲಿ. ಈಗ ನೋಡಿ, ರೈಟಿಗೆ ಹೋಗಿ ಚೈನ್ ಹಾಕ್ತಿರಲ್ಲ, ಮತ್ತು ಪಕ್ಕಕ್ಕೇ ಲಾಕ್ ಸ್ಟಿಚ್ ಹಾಕಬೇಕು. ಲಾಕ್ ಸ್ಟಿಚ್ ಹಾಕಿದ ನಂತರ ಮತ್ತೆ ಕೆಳಗೆ ಬಂದು ಚೈನ್ ಹಾಕಿಬಿಟ್ಟು ಲಾಕ್ ಸ್ಟಿಚ್ಚು ಕೂಡ ಅದೇ ಲೈನ್ ಮೇಲೆ ಬರಲಿ. ಈಗ ಆ ಕಡೆ ಕಾರ್ನರ್ ಹೋಗೋವರೆಗೂ ಟ್ರಯಾಂಗಲ್ ಶೇಪ್ ನೀಟಾಗಿ ಬರುತ್ತೆ ಕಾರ್ನರಿಗೆ ಹೋಗುವಾಗ. ಆ ಕಾರ್ನರಿಗೆ ಹೋಗೋವರೆಗೂ ಇದೇ ಥರನೇ ನೀವು ಲೋಡಿಂಗ್ ಮಾಡಿ ಥ್ರೆಡ್ಡಲ್ಲಿ. ಲೋಡಿಂಗ್ ಸ್ಟಿಚ್ಚಲ್ಲಿ ಆಲ್ರೆಡಿ ನಾನು ತುಂಬಾ ಹೇಳಿದ್ದೀನಿ. ಲೋಡಿಂಗು ಸ್ಟಾರ್ಟಿಂಗ್ ಹೀಗೆ ಇರುತ್ತೆ, ಮೆಥಡ್ ಸ್ವಲ್ಪ ಚೇಂಜ್ ಇರುತ್ತೆ. ಓಕೆ, ನಿಮಗೆ ಯು ನೆಕ್ಕೆಲ್ಲ ಕಷ್ಟ ಅನಿಸೋದಿಲ್ಲ. ನೋಡಿ, ಆ ಕಾರ್ನರಿಗೆ ಹೋದ್ವಿ ಅಲ್ಲ, ಈಗ ಕಾರ್ನರಿಗೆ ಹೋದ ನಂತರ ಈಗ ಟ್ರಯಾಂಗಲ್ ಶೇಪಲ್ಲಿ ಬಂತು. ಕಾರ್ನರ್ವರೆಗೂ ಕರೆಕ್ಟ್ ಫಿಲ್ಲಿಂಗ್ ಆಯಿತು ನೀಟಾಗಿ. ನೋಡಿ, ಈಗ ಏನು ಮಾಡಬೇಕು ಅಂದರೆ ಮೇಲ್ಗಡೆ ಲೈನ್ ಇದೆಯಲ್ಲ, ಆ ಲೈನಿಗಿಂತ ಒಳಗೆ ಚೈನ್ ಹಾಕಿ ಲೈನ್ ಮೇಲೆ ಲಾಕ್ ಸ್ಟಿಚ್ ಹಾಕಿ. ಮೇಲ್ಗಡೆ ಲೈನಿಗಿಂತ ಒಳಗೊಂದು ಚೈನ್ ಹಾಕಿಬಿಟ್ಟು ಲೈನ್ ಮೇಲೆ ಲಾಕ್ ಸ್ಟಿಚ್ ಹಾಕಿ. ಕೆಳಗಡೆ ಮಾತ್ರ ಬರುವಾಗ ಕೆಳಗಡೆ ಲೈನ್ ಮೇಲೇ ಲಾಕ್ ಸ್ಟಿಚ್ಗಳು ಬರಬೇಕು. ಈ ಥರ ಒಟ್ಟಿನಲ್ಲಿ ನಿಮ್ದು ಏನಿದೆ ಲೋಡು ಅದು ಕರೆಕ್ಟಾಗಿ ಅಷ್ಟರೊಳಗೆ ಇರಬೇಕಾಗತ್ತೆ. ಓಕೆನಾ?
ಇದು ಬ್ಲೌಸು ನೆಕ್ಕಿಗೆ ಮತ್ತು ಬ್ಲೌಸ್ ಇದು ಸ್ಲೀವ್ಸ್ ಬಾರ್ಡರ್ಗೆ ಮತ್ತು ಕೆಲವೊಂದು ಮೋಟಿಫೈಗೆ ಈ ಥರ ಎಲ್ಲ ಥ್ರೆಡ್ ವರ್ಕನ್ನು ಒಳಗಡೆ ಫಿಲ್ಲಿಂಗ್ ಮಾಡ್ಕೊಳ್ತಾರೆ. ಈ ಥರ ದಾರ ಇಟ್ಬಿಟ್ಟು ಫಿಲ್ಲಿಂಗ್. ಆದರೆ ಇದು ನಾನೀಗ ನೆಕ್ ಶೇಪನ್ನ ಯಾವ ಥರ ಫಿಲ್ಲಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಥರನೇ ಫುಲ್ಲು ಹಾಕ್ಕೊಳ್ತಾ ಬನ್ನಿ. ನೀವು ನೆಕ್ ಶೇಪಿಗೆ ಹಾಕ್ಕೊಳ್ಳುವಾಗ ಇದೆಯಲ್ಲ, ನಿಮಗೇನು ಚೇಂಜಸ್ ಮಾಡಲಿಕ್ಕಿಲ್ಲ. ಇದೇ ಥರನೇ ಫುಲ್ ಎಂಡ್ವರೆಗೂ ಹೋದರೆ ಆಯಿತು. ಎಂಡಿಗೆ ಮಾತ್ರ ಹೇಗೆ ಅಂತ ತೋರಿಸ್ತೀನಿ ನಾನು. ಆದರೆ ನಿಮಗೆ ಈಗ ಸ್ಕ್ವಯರು ಮತ್ತು ತಿಲಕ ಶೇಪು ಅಂದರೆ ಡ್ರಾಪ್ ಶೇಪು ಮತ್ತು ಸ್ವೀಟ್ ಹಾರ್ಟ್ ಶೇಪು, ವಿ ನೆಕ್ಕು ಅದೆಲ್ಲ ಮಾಡುವಾಗ ಸ್ವಲ್ಪ ಚೇಂಜ್ ಇರುತ್ತೆ. ಅಂದರೆ ನಿಮಗೆ ಚೇಂಜಸ್ ಮಾಡ್ಕೊಳ್ಳಿಕ್ಕಿರುತ್ತೆ ಮಿಡ್ಲು ಬರುವಾಗ. ಮತ್ತು ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ಫಿನಿಶಿಂಗ್ ಕೊಡಬೇಕು ಅಂತ ಅದು ಬೇರೆ ರೀತಿ ಇರುತ್ತೆ. ಏಕೆಂದರೆ ಒಂದೇ ಥರ ಬರಬೇಕು ನೋಡಿ ಲೋಡ್ ಅಂದರೆ ಯಾವಾಗಲೂ ಈ ಥರ ಕ್ರಾಸೇ ಸ್ಟಾರ್ಟ್ ಆಗೋದು. ಆದ್ದರಿಂದ ಅದು ಸ್ವಲ್ಪ ಎಲ್ಲ ಚೇಂಜ್ ಇರುತ್ತೆ. ಅದಕ್ಕೋಸ್ಕರ ನಾವು ತೋರಿಸ್ತೀನಿ. ಆದರೆ ಫುಲ್ ವಿಡಿಯೋನ ನೋಡಿ ನೀವು. ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಮಾತ್ರ ನೋಡಿಬಿಟ್ಟು ಎಂಡ್ವರೆಗೂ ಹಾಗೆ ಹಾಕೋದು ಅಂತ ಹೋಗಬೇಡಿ. ಏಕೆಂದರೆ ತುಂಬಾ ಚೇಂಜ್ ಇರುತ್ತೆ ಅದು. ಓಕೆನಾ? ಸೇಮ್ ಇದೇ ಥರನೇ ಹಾಕ್ಕೊಳ್ತಾ ಹೋಗಿ, ಎಂಡ್ವರೆಗೂ ಇದೇ ಥರನೇ ಹಾಕ್ಕೊಳ್ತಾ ಹೋಗಬೇಕು. ಏನು ಚೇಂಜಸ್ ಇಲ್ಲ. ನಾನು ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ತುಂಬ ಜನ ನೋಡ್ತಾರೆ, ಆದರೆ ಲೈಕ್ಸ್ ಮಾತ್ರ ಅಷ್ಟೊಂದು ಜನ ಕೊಡೋದಿಲ್ಲ. ಪ್ಲೀಸ್ ಲೈಕ್ ಕೊಡಿ. ಒಂದು ಲೈಕ್ ಕೊಡದೆ ಹೋಗಬೇಡಿ ವಿಡಿಯೋ ಎಲ್ಲ ಇಷ್ಟ ಆದರೆ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಕೆಲವರು ಕೆಲವೊಂದೆಲ್ಲ ಕೇಳ್ತಾರೆ, ಬುಲನ್ ನಾಟ್ಸು ಮತ್ತು ಜರ್ದೋಸಿ ಎಲ್ಲ. ಅದೆಲ್ಲ ಅಡ್ವಾನ್ಸ್ ಕ್ಲಾಸಲ್ಲಿ ಬರುತ್ತೆ. ಅದು ನನಗೆ ಫಸ್ಟೇ ಹೇಳೋಕ್ಕಾಗಲ್ಲ. ಯಾಕೆಂದರೆ ಬೇಸಿಕ್ ಕಲಿಯೋರು ಬೇಸಿಕ್ ಫಸ್ಟ್ ಕಲ್ತ್ಕೋಬೇಕಾಗತ್ತೆ. ನನ್ನ ಚಾನಲ್ ಈಗ ನಾನು ಸ್ಟಾರ್ಟ್ ಮಾಡಿರೋದೇ ಬೇಸಿಕ್ ಅಂದರೆ ಕ್ಲಾಸ್ ಕೊಡ್ತಾ ಇದ್ದೀನಿ ಆರಿ ವರ್ಕಿಂದು ಅನ್ನೋಕ್ಕೋಸ್ಕರ. ಸ್ಟಾರ್ಟಿಂಗಿಂದ ಕೊಡ್ತಾ ಇದ್ದೀನಿ ಅಂದಮೇಲೆ ಸ್ಟಾರ್ಟಿಂಗ್ ಎಲ್ಲ ಕ್ಲಾಸನ್ನು ಮುಗಿಸ್ಕೋಬೇಕಾಗತ್ತಲ್ವ. ಮಧ್ಯೆ ನಾನು ಕನ್ಫ್ಯೂಸ್ ಮಾಡೋಕ್ಕೆ ಆಗಲ್ಲ ಸ್ಟೂಡೆಂಟ್ನ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಿಂದ ಏನು ಕಲಿಬೇಕು ಅದನ್ನು ಅವ್ರಿಗೆ ನೀಟಾಗಿ ಕಲಿಸ್ತೀನಿ. ಮಧ್ಯೆ ಕೆಲವು ಕ್ಲಾಸಸ್ನ ಕೊಡ್ತೀನಿ, ಟಿಪ್ಸಸ್ ಎಲ್ಲ ಕೊಡ್ತೀನಿ. ಆದರೆ ಖಂಡಿತ ನೀವು ಕೇಳಿದ ಕ್ಲಾಸನ್ನು ಕೊಡ್ತೀನಿ. ಆದರೆ 1 by 1 ಕೊಡ್ತೀನಿ. ಮಿಡ್ಲೆಲ್ಲ ಕೊಟ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ಏನು ಕಲಿಬೇಕು ಬೇಸಿಕ್ಕಿಂದ, ಹೇಗೆ ಬರಬೇಕು, ಒಂದು ರೊಟೀನ್ ಅಂತ ಇರುತ್ತೆ ಅಲ್ವಾ ಸ್ಟಾರ್ಟಿಂಗ್ ಕಲಿಯುವಾಗ, ಅದು ಕಲಿಸ್ಲೇಬೇಕಾಗತ್ತೆ. ಈಗ ಕೆಲವರು ಸ್ವಲ್ಪ ಥ್ರೆಡ್ ವರ್ಕ್ ಮಾಡೋಕ್ಕೆ ಕಲ್ತಿರ್ತಾರೆ, ಬೀಡ್ ವರ್ಕ್ ಮಾಡೋಕ್ಕೆ ಕಲ್ತಿರ್ತಾರೆ. ಹಾಗೆ ಜರ್ದೋಸಿ ಅದು ಇದು ಎಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ ಅಂದರೆ, ಹಾಗೆ ಬರಲ್ಲ. ಎಲ್ಲ ಸ್ಟಿಚ್ಚು ಕಲಿಬೇಕಂದ್ರೆ ಎಲ್ಲ ಸ್ಟಿಚ್ಚು ಕಲ್ತ್ಕೊಳ್ಳಿ. ಈಗ ನಾನೊಂದು ಕೋರ್ಸ್ ಥರ ಕಲಿಸ್ತಾ ಇದ್ದೀನಿ ಅಂದಮೇಲೆ ನಿಮಗೆ ಫುಲ್ ಡೀಟೇಲ್ ಆಗಿ ಬೇಸಿಕ್ಕಿಂದನೇ ಕಲಿಸ್ಬೇಕು. ಯಾವುದು ಕೂಡ ಮಿಸ್ ಆಗದಿರೋ ಹಾಗೆ ಕಲಿಸ್ಬೇಕಂತ ಕಲಿಸ್ತಾ ಇದ್ದೀನಿ. ಈಗ ಒಂದು ವೇಳೆ ಅಷ್ಟೆಲ್ಲ ಕಲಿಯೋಕ್ಕೆ ಆಸಕ್ತಿ ಇಲ್ಲದೆ ಇರೋರು ಇರ್ತಾರೆ ಕೆಲವರು. ಹಾಗಂತ ಆಸಕ್ತಿ ಇರೋರನ್ನ ಬಿಡೋಕ್ಕಾಗಲ್ಲ ನೋಡಿ. ಅದಕ್ಕೋಸ್ಕರ ಆಸಕ್ತಿ ಇರೋರಿಗೆ ಏನು ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಕಲಿಯೋ ಆಸಕ್ತಿಯಿಂದ ಕಲಿತಾ ಇರೋರಿಗೋಸ್ಕರ ಆದರೂ ನಾನು ಪೂರ್ತಿಯಾಗಿ ಕಲಿಸ್ಲೇಬೇಕಾಗತ್ತೆ ಸ್ಟಾರ್ಟಿಂಗಿಂದ. ನಾಳೆ ನೀವು ಇನ್ನೊಬ್ಬರಿಗೆ ಕಲಿಸ್ಬೇಕು ಅಂದರೆ ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಕಲಿಸಿದ್ರೆ ಏನು ಪ್ರಯೋಜನ ಅಲ್ವಾ? ಈಗ ನಿಮಗೆ ಅರ್ಧಂಬರ್ಧ ಆದರೆ ಏನು ಪ್ರಯೋಜನ? ಸುಮ್ಮನೆ ನಿಮಗೆ ಕೆಲವ್ರು ಇರ್ತಾರೆ, ಅವ್ರಿಗೆ ಮಾತ್ರ ಅವ್ರಿಗೆ ಹಾಕ್ಕೊಳ್ಳೋಕ್ಕೋಸ್ಕರನೂ ಕಲಿಯೋರು ಇರ್ತಾರೆ. ಅದು ಕೂಡ ಏನು ತಪ್ಪಲ್ಲ, ಅವ್ರಿಗೆ ಮಾತ್ರ ಹಾಕ್ಕೊಳ್ಳೋದನ್ನು ಕಲಿಯೋಕ್ಕೆ. ಆದರೆ ನಾನೊಂದು ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ಟಾರ್ಟಿಂಗಿಂದನೇ ಹೇಳ್ಕೊಡ್ತೀನಿ. ದಯವಿಟ್ಟು ಪೇಷನ್ಸಲ್ಲಿ ಕಲ್ತ್ಕೊಂಡು ಬನ್ನಿ. ಏನು ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೀನಿ ಬೇಸಿಕ್ಕಿಂದನೇ ಕಲೀರಿ. ನೀವು ಮಧ್ಯೆ ಬೇರೆ ಎಲ್ಲ ಕೇಳ್ತಾ ಇದ್ದರೆ ಮತ್ತು ಕ್ವಶನ್ಸ್ ಎಲ್ಲ ಕೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನನ್ನ ಪ್ರಕಾರ ನೀವು ಬೇಸಿಕ್ಕಿಂದ ಕಲಿತ್ರೆ ನಿಮಗೇನು ಡೌಟ್ಸೇ ಇರಲ್ಲ. ಏಕೆಂದರೆ ನಾನು ಪ್ರತಿ ಕ್ಲಾಸಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೋಡಿ, ಈಗ ಎಂಡಿಗೆ ಬಂದ್ವಿ. ಈಗ ಏನು ಮಾಡಬೇಕು ಅಂದರೆ ಆ ಬಾಕ್ಸನ್ನು ಫಿಲ್ ಮಾಡಬೇಕು ಕರೆಕ್ಟಾಗಿ. ಬಾಕ್ಸ್ ಫಿಲ್ಲಿಂಗ್ ಮಾಡುವಾಗ ಈ ಕಡೆ ನಾವು ಹೇಗೆ ಫಿಲ್ ಮಾಡಿದ್ವಿ ಅದನ್ನು ಆಪೋಸಿಟಲ್ಲಿ ಹೇಗೆ ಬರುತ್ತೋ ಹಾಗೆ ನೋಡಿ. ಈಗ ಒಳಗೊಂದು ಸ್ಟಿಚ್ಚು ಕರೆಕ್ಟ್ ಲೈನ್ ಮೇಲೆ ಒಂದು ಸ್ಟಿಚ್ಚು, ಹಾಗೆ ಈ ಕಡೆ ಬರುವಾಗಲೂ ಅಷ್ಟೇ ಒಳಗೊಂದು ಸ್ಟಿಚ್ಚು ಲೈನ್ ಮೇಲೆ ಒಂದು ಸ್ಟಿಚ್ಚು. ಓಕೆನಾ?
ಆ ಕಡೆ ಹೋಗುವಾಗಲೂ ಅಷ್ಟೇ, ಒಳಗೊಂದು ಸ್ಟಿಚ್ಚು ಕರೆಕ್ಟು, ಲೈನ್ ಮೇಲೊಂದು ಸ್ಟಿಚ್ಚು, ಈ ಥರ ಫಿಲ್ ಮಾಡ್ಕೊಂಡು ಬಂದರೆ ಕರೆಕ್ಟು ಏನು ಡ್ರಾ ಮಾಡ್ಕೊಂಡಿದ್ದೀರಿ ಬಾಕ್ಸು ಅದು ಕರೆಕ್ಟ್ ಫಿಲ್ಲಿಂಗ್ ಆಗುತ್ತೆ ನೋಡಿ. ಕರೆಕ್ಟ್ ಆ ಬಾಕ್ಸ್ ಫಿಲ್ಲಿಂಗ್ ಮಾಡಿಬಿಡಿ. ನಾನೀಗ ಫಿಲ್ಲಿಂಗ್ ಆದ ನಂತರ ಅಲ್ಲಿ ಎಣ್ಣೊಟ್ಟು ಹಾಕ್ತಾ ಇಲ್ಲ, ಹಾಗೆ ಅದೇ ಥ್ರೆಡ್ಡಲ್ಲೇ ಆ ಸ್ಟಿಚ್ ಹಾಕಿದ್ದೀವಲ್ಲ ಆ ಕಡೆ ಈ ಕಡೆ ಹೋಲ್ಸ್ ಇದಾವೆ ನೋಡಿ, ಕರೆಕ್ಟ್ ಅದ್ರ ಮೇಲೇ ಚೈನ್ ಹಾಕ್ಕೊಂಡು ಬರ್ತೀನಿ ನಾನು. ಓಕೆನಾ, ಫಿಲ್ಲಿಂಗ್ ಆಯಿತು. ಈಗ ನಾನು ಕ್ಯಾಮ್ರಾನ ಮೇಲಿಟ್ಲಿಲ್ಲ, ಯಾಕೆಂದರೆ ನಿಮಗೆ ನಾನು ಹಾಕ್ತಾ ಇರೋ ಸ್ಟಿಚ್ಚು ಕಾಣಿಸಲ್ಲ, ಕೈ ಕಾಣಿಸುತ್ತೆ ಅಂತ ಸ್ವಲ್ಪ ಕ್ರಾಸ್ ಇಟ್ಟಿದ್ದೆ ನೋಡಿ. ಈಗ ಸೈಡಿಂದ ಫುಲ್ಲು ರೌಂಡಾಗಿ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕು. ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಚೈನ್ ಹಾಕ್ಕೊಂಡು ಬನ್ನಿ, ದೊಡ್ಡ ದೊಡ್ಡದಾಗಿ ಹಾಕ್ಬಿಡಿ ಆಯಿತಾ. ನಿಮಗೆ ಚೈನ್ ಸ್ಟಿಚ್ ಹಾಕೋಕೆ ಬಂದಿರುತ್ತಲ್ವ, ಅದಕ್ಕೋಸ್ಕರ ಫಾಸ್ಟ್ ಮಾಡ್ತೀನಿ ನೋಡಿ. ಈ ಕ್ಲಾಸಿಗೆ ಬರೋರು, ಈ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇರೋರಾಗಿದ್ದರೆ ಬೇಸಿಕ್ಕಿಂದ ಕಲಿತು ಅವರಿಗೆ ಆಲ್ರೆಡಿ ಎಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ. ಓಕೆ, ಈಗ ನಾನು ಸಿಲ್ಕ್ ಥ್ರೆಡ್ಡಿನ ಸ್ಟಿಚಸ್ ಎಲ್ಲ ಒಂದು ಹಂತಕ್ಕೆ ಮುಗಿತಾ ಬಂದಿದೆ, ಇನ್ನೇನು ಇಲ್ಲ. ಇನ್ನೇನಿದ್ರು ನೆಕ್ಲೈನ್ಸ್ ಎಲ್ಲ ಹೇಗೆ ತೋರಿಸ್ತೀನಿ. ಅದರಲ್ಲಿ ಕೆಲವು ಟೈಪ್ ಇದ್ದು ನೆಕ್ಲೈನ್ಸಿಗೆ ಹೇಗೆ ಫಿಲ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಫಿನಿಶಿಂಗ್ ಕೊಡಬೇಕು, ಮಿಡ್ಲಲ್ಲೆಲ್ಲ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೆಕ್ಲೈನ್ಸಿಗೆಲ್ಲ ಸ್ಟ್ರೈಟೆಲ್ಲ ಆದರೆ ಸ್ಟ್ರೈಟೇ ಹಾಕ್ಕೊಂಡು ಹೋದರೆ ಆಯಿತು, ಆದರೆ ಶೇಪ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನು ಕರೆಕ್ಟಾಗಿ ತೋರಿಸ್ಕೊಡ್ತೀನಿ. ಆನಂತರ ಮಿರರ್ ವರ್ಕು ಜಾಸ್ತಿ ಕ್ಲಾಸ್ ಇರಲ್ಲ, ಒಂದು 5-6 ಕ್ಲಾಸ್ ಇರುತ್ತೆ ಅಷ್ಟೇ. ಆಮೇಲೆ ಬೀಡ್ ವರ್ಕ್ ಇರುತ್ತೆ. ಓಕೆನಾ, ಇದೆಲ್ಲ ಆದ ನಂತರ ನಾನು ನಿಮಗೆ ಖಂಡಿತವಾಗಿಯೂ ಜರ್ದೋಸಿ ವರ್ಕನ್ನು ಫಸ್ಟೇ ಹೇಳ್ಕೊಡ್ತೀನಿ ಅಡ್ವಾನ್ಸ್ ಕ್ಲಾಸಲ್ಲಿ ನೋಡಿ. ಈ ಥರ ಫಿಲ್ಲಿಂಗ್ ಬರುತ್ತೆ. ಯು ನೆಕ್ ನಾನು ಬೀಡನ್ನು ಹಾಕಿದ್ದೀನಿ, ಈ ಥರ ಬೀಡ್ ಆ್ಯಡ್ ಮಾಡಿ. ಓಕೆ, ವಿಡಿಯೋ ಹೇಗೆ ಬಂತು, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.